ಮರದ ಕೊಂಬೆ ಬಿದ್ದು ವ್ಯಕ್ತಿ ಸಾವು ಪ್ರಕರಣ ಘಟನೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿದ್ದಂತ ಘಟನೆಯಲ್ಲಿ ಮೃತಪಟ್ಟಿದ್ದ ಮೂಡಲಗಿರಿ ಎಂಬಾತ. ದ್ವಿಚಕ್ರ ವಾಹನದ ಹಿಂಬದಿ ಕೂತಿದ್ದ ಮೂಡಲಗಿರಿ ಮೇಲೆ ಬಿದ್ದಿದ್ದ ಬೃಹತ್ ಮರದ ಕೊಂಬೆ. ಮತ್ತೊಂದು ಬೈಕ್ನಲ್ಲಿದ್ದಂತ ಸ್ವಿಗ್ಗಿ ಡೆಲಿವರಿ ಬಾಯ್ ಪಾರಾಗಿರೋದು. ನಿನ್ನೆ ಮಧ್ಯಾಹ್ನ ಕೋರಮಂಗಲದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಯಾವ ರೀತಿಯಾಗಿ ಅವಘಡ ಸಂಭವಿಸಿದೆ ಅನ್ನೋದು ಇದೀಗ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ದೃಶ್ಯಗಳನ್ನು ನೋಡಿದ್ರೆ ಎಂಥವರಿಗಾದ್ರೂ ಕೂಡ ಆಘಾತ ಆಗತ್ತೆ. ಮೂಡಲಗಿರಿ ಮೇಲೆ ಬೃಹತ್ ಮರದ ಕೊಂಬೆ ಒಂದು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಲಾಗಿತ್ತು. ನೋಡಿ, ಅದರ ಸಿಸಿಟಿವಿ ವಿಜುವಲ್ ಸಿಗ್ತಾ ಇದೆ. ಅವ್ರ ಪಾಡಿಗೆ ಅವ್ರು ಪಾಸ್ ಆಗ್ತಾ ಇದ್ರು. ಆ ಸಂದರ್ಭದಲ್ಲಿ ಬೃಹತ್ ಮರ ಒಂದು ಬಿದ್ದಿರೋದು. ಯಾವ ರೀತಿಯಾಗಿ ಬೈಕಿಂದ ಕೆಳಗಡೆ ಬಿದ್ದೋಗ್ತಾರೆ ಅನ್ನೋದನ್ನ ನೋಡಿ. ಜಸ್ಟ್ ಮಿಸ್ ಆಗಿರೋದು ಸ್ವಿಗ್ಗಿ ಡೆಲಿವರಿ ಬಾಯ್. ಬ್ರೇಕ್ ಹಾಕ್ಬಿಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ, ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಇಲ್ಲ ಅಂತಂದರೆ ಅವ್ರಿಗೂ ಕೂಡ ಸಮಸ್ಯೆ ಆಗ್ತಿತ್ತು. ಇದು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರುವಂಥ ಘಟನೆ. ಮರದ ಕೊಂಬೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ದ ಪ್ರಕರಣದ ಸಿಸಿಟಿವಿಯ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾರ್ ಕೂಡ ಅಲ್ಲೇ ಇದೆ. ಕಾರ್ನಲ್ಲೂ ಒಳಗಡೆ ಕೂತಿದ್ರು. ಅವ್ರು ಹೊರಗಡೆ ಬಂದುಬಿಡ್ತಾರೆ. ಕಾರಿಗೂ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ. ಆ ಬೈಕ್ನಲ್ಲಿ ಹಿಂದೆ ಕೂತಿದ್ದಂಥ ವ್ಯಕ್ತಿ ಸಾವನ್ನಪ್ಪಿಡ್ತಾರೆ. ಘಟನೆಯ ಭಯಾನಕ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಸೇಫ್ ಆದ ಹಿಂಗೆ ಹೌದು. ಬಟ್ ಅಷ್ಟು ಬೇಗ ಎಲ್ಲ ಬಂದ್ಬಿಟ್ರು. ನೋಡಿ, ಒಂದು ಕಾರಲ್ಲೇ ಕೂತಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಬಹಳ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಥರ ಅನಾಹುತಗಳು ಆಗೋದನ್ನ ನಾವು ನೋಡ್ತಾ ಇರ್ತೀವಿ. ಮರದ ಕೊಂಬೆ ಬೀಳೋದು, ಮರ ಬಿದ್ದು ಸಾವನ್ನಪ್ಪೋದು. ಸೊ ಈ ಕಾರಣಕ್ಕಾಗಿ BBMPಗೆ ರಿಕ್ವೆಸ್ಟ್ ಮಾಡೋದು, ಹಳೆಯ ಮರಗಳಿದ್ರೆ ದಯವಿಟ್ಟು ಅದನ್ನು ತೆರವು ಮಾಡಿ ಅಂತ. ಸೊ ಈ ಅಪಘಾತದಿಂದ ಏನೇನು ಸಮಸ್ಯೆ ಆಗಿದೆ ಅಂತ? ಮುಖ್ಯವಾಗಿ ಇದು ನಿನ್ನೆ ಕೋರಮಂಗಲದಲ್ಲಾದಂತಹ ಘಟನೆ. ಇದು ಈಗಾಗಲೇ ಹಲವು ಮರಗಳು ಬಿದ್ದು ವಾಹನಗಳ ಜಖಮಾಗುವಂಥದ್ದು, ಪ್ರಾಣಿಗಳು ಹೋಗಿರುವಂತದ್ದು, ಪ್ರಾಣಹಾನಿ ಆಗಿರುವಂತ ಪ್ರಕರಣಗಳು ಈಗಾಗಲೇ ಸಾಕಷ್ಟಿದೆ. ಇದು ಒಂದು CCTV ಫುಟೇಜ್ ಅನ್ನ ನಾವು ನೋಡಿದ್ರೆ ನಮಗೂ ಕೂಡ ಎದೆ ಜಲ್ ಅನ್ನತ್ತೆ. ಅಯ್ಯೋ ಅನ್ಸುತ್ತೆ, ನಮ್ಮ ಬೆಂಗಳೂರಿನಲ್ಲಿ ಓಡಾಡೋದು ಎಷ್ಟು ಸೇಫ್, ಎಷ್ಟು ಸುರಕ್ಷಿತ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಕಾರಣ ಎಷ್ಟೇ, ಸುಮಾರು 30-40 ವರ್ಷದ ಹಳೆಯದ ಮಹಾಗನಿ, ಬೇರೆ ಬೇರೆ ಜಾತಿಯ ಮರಗಳು ಏನಿದ್ವು ಅದನ್ನ ಅಂದ್ರೆ ವಯಸ್ಸಾದಂತ ಮರಗಳು, ಹಾಗೇನೆ ರೆಂಬೆ ಕೊಂಬೆಗಳೇನಿದ್ವು ಅದನ್ನ ಕಟಾವ್ ಮಾಡುವಂತಹ ಪ್ರಕ್ರಿಯೆಗಳನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅರಣ್ಯ ವಿಭಾಗದ ಅಧಿಕಾರಿಗಳು ಮಾಡಬೇಕು. ಪ್ರತಿ ವರ್ಷನೂ ಕೂಡ ಅವರು ಮರಗಳು ಬಿದ್ದಿದ್ರೆ ಪ್ರತಿ ಮರಕ್ಕೆ 11,000 ರೂಪಾಯಿ ಖರ್ಚು ವೆಚ್ಚಗಳನ್ನ ಹಾಕ್ತಾರೆ. ನಾವು ಮಳೆಗಾಲ ಆರಂಭಕ್ಕೂ ಮುನ್ನ ಸಾಕಷ್ಟು ವ್ಯವಸ್ಥೆಗಳು ಅಂತ ಹೇಳಿ ಸುಮಾರು 5 ಲಕ್ಷಷ್ಟು ಏನು ಮರಗಳ ಕಟಾವು ಪ್ರಕ್ರಿಯೆಗಳಿಗೆ ಈಗಾಗಲೇ ಟೆಂಡರ್ ಅಂತ ಹೇಳ್ಕೊಂಡು ಅದರಲ್ಲೂ ಕೂಡ ಸಾಕಷ್ಟು ಹಣವನ್ನ ಅರಣ್ಯ ವಿಭಾಗ ಮಾಡ್ತಾ ಇದೆ. ಆದ್ರೆ ಪರಿಣಾಮ ಏನಾಗ್ತಾ ಇದೆ ಅಂತಂದ್ರೆ ಈ ತರದ ಇನ್ಸಿಡೆಂಟ್ಗಳು ಮತ್ತೆ ಮರುಕಳಿಸುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ವಿಪರ್ಯಾಸ ಅಂತಂದ್ರೆ ನಮ್ಮ ದುಡ್ಡು ಒಂದೆಡೆ ಪೋಲಾಗ್ತಾ ಇದೆ ಹೊರತು, ನಾವು ಕಟ್ಟುವಂತಹ ಟ್ಯಾಕ್ಸ್ ಪೋಲಾಗ್ತಾ ಇದೆ ಹೊರತು, ಆದ್ರೆ ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಈ ಮೂಲಕ ಸ್ಪಷ್ಟ ಆಗುತ್ತೆ. ಇದು ಒಂದ್ ರೀತಿಯಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಹಿಡಿಶಾಪ ಆಗುವಂತ ಪ್ರಕ್ರಿಯೆನೇ ಆಗತ್ತೆ. ಕಾರಣ ಒಂದು ಜೀವ ಎಷ್ಟು ಅಮೂಲ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ಅದನ್ನ ಅರಿವು ಇಲ್ಲದೆ ಕೆಲಸ ಮಾಡುವಂತಹ ಅಧಿಕಾರಿಗಳ ವರ್ಗದ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಟೀಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಘಟನೆ ನಡೆದಿರುವಂತದ್ದು ನಿನ್ನೆ ಮಧ್ಯಾಹ್ನ ಸುಮಾರಿಗೆ ಅವರು ಸಹಜವಾಗಿ ರಸ್ತೆಯಲ್ಲಿ, ಕೋರಮಂಗಲ ರಸ್ತೆಯಲ್ಲಿ ಹಾದು ಹೋಗುವಂತ ಸಂದರ್ಭದಲ್ಲಿ ಮೇಲಿಂದ ಒಂದು ಬೃಹದಾಕಾರದ ಒಂದು ಮರದ ರೆಂಬೆ ಬೀಳುತ್ತೆ. ಬಿದ್ದು ನೆತ್ತಿಯ ಮೇಲೆ ಅಂತಂದ್ರೆ ಕುತ್ತಿಗೆ ಹಾಗೂ ತಲೆ ಭಾಗಕ್ಕೆ ಬಿದ್ದಂತ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಆ ವ್ಯಕ್ತಿ ಮೃತಪಡ್ತಾನೆ. ಅದರ ಹಿಂದೆ ಬಂದಂತಹ ಸ್ವಿಗ್ಗಿ ಅವನು ಕೂಡ ಕೂದಲದೆ ಇದರ ಅಂತರದಲ್ಲಿ ಅವನು ಬದುಕುಳಿತಾನೆ. ಹಾಗಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಈ ತರದ ಒಂದಿಷ್ಟು ದೃಶ್ಯಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯ ಏನು ಪ್ರಯಾಣಿಸ್ತೀವಿ, ನಾವು ಈ ರಸ್ತೆಯಲ್ಲಿ ಓಡಾಡ್ತೀವಿ, ನಮ್ಮ ಜೀವಕ್ಕೆ ಎಷ್ಟು ಸೇಫ್ ಇದೆ ಅನ್ನುವಂತ ಪ್ರಶ್ನೆ ಈಗ ಪ್ರತಿಯೊಬ್ಬ ವಾಹನ ಸವಾರರಲ್ಲಿ ಜನರು ಕೂಡ ಮೂಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಣೇಶ್, ತಮ್ಮ ಡೀಟೇಲ್ಸ್ಗಾಗಿ.